ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಶಿರಸಿಯ ಮಾರಿಕಾಂಬಾ ಜಾತ್ರೆ. ಜಾನಪದ ಕಥೆಯ ಪ್ರಕಾರ ದೇವಿಯ ಗಂಡ ವೇದ ಕಲಿಯುವ ಆಸೆಯಿಂದ ತನ್ನ ನಿಜವಾದ ಗುರುತನ್ನ ಮುಚ್ಚಿಟ್ಟು ಮದುವೆ ಆಗ್ತಾನೆ. ದೇವಿಯ ಗಂಡ ದೇವಿಗೆ ತಿಳಿಯದಂತೆ ಮಾಂಸವನ್ನ ತಿಂತಾ ಇದ್ದ. ಕೊನೆಗೊಂದು ದಿನ ಅವನ ಮೋಸ ಮತ್ತು ಗುಟ್ಟಾಗಿ ಮಾಂಸಾಹಾರ ತಿನ್ನುತ್ತಿದ್ದ ಎನ್ನುವಂತ ವಿಷಯ ತಿಳಿದಾಗ ದೇವಿ ರೌದ್ರಾವತಾರವನ್ನ ತಾಳುತ್ತಾಳೆ. ದೇವಿಯ ರೌದ್ರಾವತಾರವನ್ನ ನೋಡಿ ಅವಳಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಆಕೆಯ ಗಂಡ ಕುರಿ, ಕೋಳಿ ಮತ್ತು ಕೋಣದ ರೂಪವನ್ನ ತಾಳ್ತಾನೆ. ಆಕೆಯ ಗಂಡ ಯಾವುದೇ ರೂಪವನ್ನ ತಾಳಿದರೂ ಅವನನ್ನ ಬಿಡದೆ ಬೆನ್ನಟ್ಟಿ ಅವನ ಸಂಹಾರವನ್ನ ಮಾಡ್ತಾಳೆ. ಇಂದಿಗೂ 2 ವರ್ಷಕ್ಕೊಮ್ಮೆ ನಡೆಯುವ 9 ದಿನಗಳ ಬೃಹತ್ ಶಿರಸಿ ಜಾತ್ರೆಯಲ್ಲಿ ಇದೇ ಕಥೆ ಮರುಕಳಿಸುತ್ತದೆ ಎನ್ನುವಂತಹ ಪ್ರತೀತಿ ಇದೆ. ಇಲ್ಲಿನ ಹಿರಿಕರು ಹೇಳೋ ಪ್ರಕಾರ ದೇವಸ್ಥಾನಕ್ಕೆ 17ನೇ ಶತಮಾನದಿಂದ ಇತಿಹಾಸ ಇದೆ. ಅಂದು ಕಳ್ಳರ ಭಯದಿಂದ ದೇವಿಯ ಮೂರ್ತಿಯನ್ನ ತಂದು ಶಿರಸಿಯ ಅನೇಕಲ್ ಹೊಂಡದಲ್ಲಿ ಬಚ್ಚಿಟ್ಟಿದ್ರಂತೆ. ಆಮೇಲೆ ಭಕ್ತರೊಬ್ಬರ ಕನಸಿನಲ್ಲಿ ಬಂದು ತಾನಿರುವ ಜಾಗವನ್ನ ತಿಳಿಸಿದಂತಹ ಮಹಾತಾಯಿ ಶಿರಸಿಯ ಮಾರಿಕಾಂಬೆಯಾಗಿ ಪ್ರತಿಷ್ಠಾಪನೆಗೊಂಡಳು. ಇನ್ನು ಈ ಜಾತ್ರೆಯ ಅತಿ ದೊಡ್ಡ ಸ್ಪೆಷಾಲಿಟಿ ಏನ್ ಗೊತ್ತಾ? ಗರ್ಭಗುಡಿಯಲ್ಲಿರುವಂತಹ ದೇವಿಯ ದೊಡ್ಡ ಮೂಲ ವಿಗ್ರಹವನ್ನೇ ಪೀಠದಿಂದ ಕೆಳಗಿಳಿಸಿ ರಥದಲ್ಲಿ ಕೂರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬರೋಬ್ಬರಿ 8 ದಿನಗಳ ಕಾಲ ದೇವಸ್ಥಾನ ಬಿಟ್ಟು ತಾಯಿಯೇ ಬಂದು ಬೀದಿಯ ಗದ್ದುಗೆಯಲ್ಲಿ ಕೂರ್ತಾಳೆ. ತನ್ನ ಭಕ್ತರ ಕಷ್ಟ ಸುಖ ಕೇಳೋಕೆ ತಾಯಿಯೇ ಮಕ್ಕಳ ಹತ್ತಿರ ಬರ್ತಾಳೆ ಅನ್ನೋದು ಇಲ್ಲಿನ ನಂಬಿಕೆ. ಈ ಜಾತ್ರಾ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ, ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ದೀಪಗಳು, ಕಣ್ಣು ಕೋರೈಸುವಂತ ಅಲಂಕಾರ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ ಶಿರಸಿ ಜಾತ್ರೆ ಅನ್ನೋದು ಬರೀ ಭಕ್ತಿ ಮಾತ್ರ ಅಲ್ಲ, ಅದೊಂಥರ ಎಮೋಷನ್. ನೀವು ಕೂಡ ಟೈಮ್ ಮಾಡ್ಕೊಂಡು ಈ ಸಲ ನಮ್ ಜಾತ್ರೆಗೆ ಬನ್ನಿ, ಈ ಸಂಭ್ರಮನ ನೀವು ಕಣ್ತುಂಬ್ಕೊಳ್ಳಿ.